ನಮಸ್ಕಾರ. ಇಲ್ಲಿ ಹರಕೆ ಮಾಡಿಕೊಂಡ್ರೆ ವೈರಿಗಳೇ ಇರಲ್ಲ, ಶತ್ರುಗಳೇ ಆಗಲ್ಲ, ಮತ್ತು ಸಾಲನೇ ಮಾಡಲ್ಲ, ಮತ್ತು ಸಾಲನೇ ಆಗಲ್ಲ. ಖಂಡಿತವಾಗ್ಲು ಯಾವ ದೇವಸ್ಥಾನ ಗೊತ್ತಾ? ಯಾವ ದೇವಸ್ಥಾನದಲ್ಲಿ ಹರಕೆ ಮಾಡಿಕೊಂಡ್ರೆ ವೈರಿಗಳೇ ನಿಮಗಿರಲ್ಲ, ವೈರಿಗಳೇ ಆಗಲ್ಲ ಗೊತ್ತಾ? ಸಾಲನೇ ಮಾಡಲ್ಲ, ಸಾಲನೇ ನಿಮಗೆ ಆಗಲ್ಲ. ಯಾವ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ದೇವಸ್ಥಾನದಲ್ಲಿ ನೀವು ಯಾವಾಗಲೇ ಹೋಗೋದಾದರೂ ಸೋಮವಾರದಂದು ಹೋಗಬೇಕು. ಈ ದೇವಸ್ಥಾನಕ್ಕೆ ಯಾವಾಗಲೇ ಹೋಗೋದಾದರೂ ಸೋಮವಾರದಂದೇ ಹೋಗಬೇಕು. ನೀವು ಸೋಮವಾರ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಹರಕೆ ಯಾವ ರೀತಿ ಹರಕೆ ಮಾಡ್ಕೊಬೇಕಪ್ಪ ಅಂದರೆ, 11 ತೆಂಗಿನಕಾಯಿ ಕೊಡ್ತೀನಿ, 11 ತೆಂಗಿನಕಾಯಿ ಸಮರ್ಪಣೆ ಮಾಡ್ತೀನಿ, 108 ರೂಪಾಯಿ ದಕ್ಷಿಣೆ. 11 ತೆಂಗಿನಕಾಯಿ 108 ರೂಪಾಯಿ ದಕ್ಷಿಣೆ ಕೊಡ್ತೀನಿ ಅಂತಂದ್ಬಿಟ್ಟು ನೀವು ಹರಕೆ ಹೊತ್ಕೊಂಡ್ರೆ ಖಂಡಿತವಾಗ್ಲೂ ವೈರಿಗಳೇ ಇರಲ್ಲ, ಶತ್ರುಗಳೇ ನಿಮಗೆ ಆಗಲ್ಲ, ಮತ್ತು ಸಾಲಬಾಧೆ ಸಮಸ್ಯೆ ಅನ್ನೋದೇ ಇರಲ್ಲ, ಸಾಲುಗಳೇ ನಿಮಗೆ ಆಗಲ್ಲ. ಎಷ್ಟೇ ಲಕ್ಷ ಕೋಟಿ ಸಾಲುಗಳು ಇದ್ದರೂ ಖಂಡಿತವಾಗ್ಲೂ ಸಾಲ ತೀರುತ್ತೆ. ಇದು ತುಂಬ ಪವರ್ಫುಲ್ ಕ್ಷೇತ್ರ. ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಕ್ಷೇತ್ರ, ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಪವರ್ಫುಲ್ ಕ್ಷೇತ್ರ ಇರೋದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರ ಬರುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಈ ದೇವಸ್ಥಾನದಲ್ಲಿ ನೀವು ಯಾವತ್ತೇ ಹೋಗೋದಾದರೆ ಸೋಮವಾರದಂದು ಹೋಗಿ. ಈ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರ ಅಥವಾ ಯಾವುದಾದ್ರೂ ಸೋಮವಾರದಂದು ನೀವು ಈ ಕ್ಷೇತ್ರದಲ್ಲಿ ಹೋಗಿ ಈ ಒಂದು ರಿಲೇಟೆಡ್ಸ್ ಹರಕೆ ಕಟ್ಕೊಂಡು ಬನ್ನಿ, ಹರಕೆ ಹೊತ್ಕೊಂಡು ಬನ್ನಿ. ನಿಮ್ಮ ಹರಕೆಗಳೆಲ್ಲ ತೀರ್ದಾದ ಮೇಲೆ ನೀವು ಹೋಗಿ 11 ತೆಂಗಿನಕಾಯಿ 108 ರೂಪಾಯಿ ದಕ್ಷಿಣೆ ಕೊಟ್ಟುಬಿಟ್ಟು ನೀವು ದರ್ಶನ ಮಾಡಿ ಮತ್ತೆ ಪುನಃ ಬರಬೇಕು. ತುಂಬ ಪವರ್ಫುಲ್ ಕ್ಷೇತ್ರ, ಮಾಡಿದವರಿಗೆ ನೀಡು ಭಿಕ್ಷೆ ಅನ್ನುವ ಕ್ಷೇತ್ರ. ತುಂಬ ಪವರ್ಫುಲ್ ಟೆಂಪಲ್ ಇದು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ. ಚಿತ್ರದುರ್ಗದಿಂದ 30 ಕಿಲೋಮೀಟರ್ ಆಗುತ್ತೆ, 30 ಕಿಲೋಮೀಟ್ರು. ಚಳ್ಳಕೆರೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ತುಂಬ ಪವರ್ಫುಲ್ ಕ್ಷೇತ್ರ. ಮಾಡಿದವರಿಗೆ ನೀಡು ಭಿಕ್ಷೆ. ಎಷ್ಟೇ ಸಾಲುಗಳಿದ್ರು, ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರು ಸಾಲುಗಳೇ ಆಗಲ್ಲ, ನೀವು ಸಾಲನೇ ಮಾಡಲ್ಲ, ಇನ್ನೊಬ್ಬರ ಹತ್ರ ಕೈ ಚಾಚಲ್ಲ. ತುಂಬ ಪವರ್ಫುಲ್ ಕ್ಷೇತ್ರ. ಸೋಮವಾರದಂದು ಅಥವಾ ಹುಣ್ಣಿಮೆ ಸೋಮವಾರ ಅಥವಾ ಅಮಾವಾಸ್ಯೆ ಸೋಮವಾರ ಅಥವಾ ಸೋಮವಾರ ಯಾವುದಾದ್ರೂ ಸೋಮವಾರದಂದು ಹೋಗಿ ಈ ರೀತಿ ಹರಕೆ ಹೊತ್ಕೊಂಬನ್ನಿ. ವೈರಿಗಳೇ ಇರಲ್ಲ ನಿಮಗೆ, ಶತ್ರುಗಳೇ ಆಗಲ್ಲ. ಎಷ್ಟೇ ಸಾಲಬಾಧೆಗಳಿದ್ರೂ ಖಂಡಿತವಾಗ್ಲೂ ಸಾಲುಗಳೆಲ್ಲ ತೀರೇ ತೀರುತ್ತೆ. ಜ್ಯೋತಿಷಿಯಾಗಿ ನಾನು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳೋರು ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ ಖಂಡಿತವಾಗ್ಲೂ. ಮತ್ತು ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನಮಸ್ಕಾರ.